ತಿಮರೋಡಿ ಅವರ ಹೇಳಿಕೆ 1.5 ಗಂಟೆಗಳ ಕಾಲ ರೆಕಾರ್ಡ್ ಆಗಿರುವ ವಿಡಿಯೋ ಇದೆ. ಚಿನ್ನಯ್ಯ ಪ್ರಾರಂಭಿಕ ಹಂತದಲ್ಲಿ ಏನೆಲ್ಲ ಹೇಳಿದ್ದ, ಯಾವ ವಿಚಾರಗಳನ್ನ ಇಟ್ಕೊಂಡು ಅವನಾಗೆ ನಮ್ಮ ಬಳಿಯಲ್ಲಿ ಬಂದಿದ್ದ, ಇದೆಲ್ಲದರ ವಿಡಿಯೋ ಸಾಕ್ಷ್ಯ ಇದೆ ಅಂತ ಹೇಳಿ ಈಗ ತಿಮರೋಡಿ ಅವರು ಹೇಳ್ತಿದ್ದಾರೆ. ಏನು ಉದ್ದೇಶ ಇರಬಹುದು ಅಂತ? ಮೇಡಮ್, ನೀವು ಈಗಾಗಲೇ ಈ ಎಡಚರರ ಚಾನೆಲ್ಗಳಲ್ಲಿ ಈ ವಿಡಿಯೋಗಳು ಹರಿದಾಡ್ತಾ ಇವೆ. ಇವ್ರಿಗೆ ಬೇಕಾದಂಗೆ ಹೇಳ್ಕೊಂಡಿರುವಂತ ವಿಡಿಯೋ. ನಿಮ್ಗೆ ಇನ್ನೊಂದು, ಮೊನ್ನೆ ಒಂದು AI ವಿಡಿಯೋ ಇವರು ಸಮೀರ್ ಮಾಡಿದ್ದ. ಅವನು ಈ ಚಿನ್ನಯ್ಯ ಅನ್ನೋನು ಬಂದ ತಕ್ಷಣ ವಿಡಿಯೋ ಬಿಡ್ತಾನೆ. ಪಾಪ ಪ್ರಜ್ಞೆ ಅದು ಅನೌನ್ಸ್ ಆದ ತಕ್ಷಣ ಬಿಡ್ತಾನೆ. AI ವಿಡಿಯೋ ಕ್ರಿಯೇಟ್ ಮಾಡಿ ಅಟ್ಲೀಸ್ಟ್ 1 ವೀಕ್ ಆದ್ರೂ ಬೇಕು. ಎಲ್ಲವೂ ಕೂಡ ಅವರೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಚಿನ್ನಯ್ಯ ಬಂದಾಗ ಯಾವ್ಯಾವ ರೀತಿ ಹೇಳಿಕೆಯಲ್ಲಿ ಕೊಡಬೇಕು, ತನಿಖೆ ಯಾವ ರೀತಿ ಹೋದ್ರೆ ಯಾವ ರೀತಿ ಸ್ಟೇಟ್ಮೆಂಟ್ ಅನ್ನ ಹೊರಗಡೆ ಕೊಡಬೇಕು ಅನ್ನೋದು ಎಲ್ಲವೂ ಕೂಡ ಪ್ಲಾನ್ ಮಾಡಿದ್ದಾರೆ ಇವರು. ಆ ರೀತಿ ಹೇಳಿಕೆಯನ್ನು ಮಾಡಿಸ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅವನು 164 ಅಥವಾ 183 ಆ ಏನು ಕೋರ್ಟ್ ನಲ್ಲಿ ಕೊಡುವಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಅದೇ ಅಧಿಕೃತತೆಯನ್ನ ಪಡೆಯುವಂತದ್ದು. ತಿಮರೋಡಿಯ ಮನೆಯಲ್ಲಿ ಕೋವಿಯ ಅಥವಾ ಬಂದೂಕಿನ ನಳಿಕೆಯ ಮುಂದೆ ಆತ ಕೊಟ್ಟಂತ ಹೇಳಿಕೆ ಅಥವಾ ಆಮಿಷವನ್ನ ಪಡೆದುಕೊಂಡು ಅವನಿಂದ ಕೊಡಿಸಲಾದಂತ ಹೇಳಿಕೆಗೆ ಅಧಿಕೃತತೆಯ ಮುದ್ರೆ ಬೀಳೋದಿಲ್ಲ. ನಾಳೆ ಏನ್ ಬೇಕಾದ್ರೆ ಹೇಳ್ಬೋದು. ಷಡ್ಯಂತ್ರ ಅಂತ ಹೇಳಿದ್ಮೇಲೆ ಇದೆಲ್ಲವೂ ಕೂಡ ಷಡ್ಯಂತ್ರದ ಭಾಗ. ಸ್ಮಿತಾ ಅವರೇ, ಈಗ ಹೈಕೋರ್ಟ್ ನಲ್ಲಿ SPP ವಾದ ಮಂಡನೆ ಮಾಡುವ ಸಂದರ್ಭದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ. ಚಿನ್ನಯ್ಯ ಪಾಪ ಪ್ರಜ್ಞೆಯಿಂದ ನಾನು ವಾಪಸ್ ಬಂದಿದ್ದೀನಿ ಅಂತ ಹೇಳಿ ಪೊಲೀಸರ ಮುಂದೆ, ನ್ಯಾಯಾಧೀಶರ ಮುಂದೆ ಕೊಟ್ಟ ಹೇಳಿಕೆ ಸುಳ್ಳು ಅನ್ನೋದು ಗೊತ್ತಾಗಿದೆ. 2 ವರ್ಷಗಳ ಹಿಂದೆಯೇ ಚಿನ್ನಯ್ಯ ಧರ್ಮಸ್ಥಳಕ್ಕೆ ವಾಪಸ್ ಬಂದಿದ್ದ. ಅಂದ್ರೆ ಈ ಸ್ಟೋರಿಯಲ್ಲಿ ಏನ್ ಹೇಳಲಾಗಿತ್ತು, 2014ರಲ್ಲಿ ಧರ್ಮಸ್ಥಳ ಬಿಟ್ಟು ಹೋದ ಚಿನ್ನಯ್ಯನಿಗೆ ಪಾಪ ಪ್ರಜ್ಞೆ ಕಾಡ್ತು, ಅದಾದ್ಮೇಲೆನೆ ವಾಪಸ್ ಬಂದಿದ್ದು ಅನ್ನೋ ರೀತಿಯಲ್ಲಿ ಹೇಳಲಾಗಿತ್ತು. ಆದ್ರೆ ತನಿಖೆಯ ಭಾಗವಾಗಿ ಗೊತ್ತಾಗಿರೋದೇನು 2 ವರ್ಷ ಮುಂಚೆನೆ ಧರ್ಮಸ್ಥಳಕ್ಕೆ ಈತ ಬಂದಿದ್ದ ಅಂತ ಹೇಳಿ. ಅಲ್ಲ, ಸತ್ಯ. ಈಗ ತನಿಖೆ ಅಲ್ಲಿ SIT ರಚನೆ ಆಗಿರುವಂತದ್ದು IPS ಅಧಿಕಾರಿಗಳ ಮೂಲಕ ಅಲ್ವಾ? ನಾವೀಗ ತಿಮರೋಡಿ ಹೇಳೋದನ್ನ ನಂಬೇಕಾ, IPS ಅಧಿಕಾರಿಗಳು ಕೊಡುವಂತ ವರದಿಯನ್ನ ಅಥವಾ SPP ಅವರು ಕೋರ್ಟ್ ನಲ್ಲಿ ಹೇಳಿರೋದನ್ನ ನಂಬೇಕಾ ಅನ್ನೋದು ಪ್ರಶ್ನೆ ನಮ್ಗೆ. ಈಗ ಈ ತಿಮರೋಡಿ ಅಂಡ್ ಗ್ಯಾಂಗ್ ಇದೆಯಲ್ಲ, ಇಲ್ಲಿ ಹೊಸದಾಗಿ ಎಂಟ್ರಿ ಆಗೋರ್ನಿಂದ ಹಿಡಿದು ಎಲ್ಲರೂ ಕೂಡ ಕ್ರಿಮಿನಲ್ ಹಿನ್ನೆಲೆ ಇರುವಂತವ್ರು. ಈ ಸಮಾಜ ಕ್ರಿಮಿನಲ್ಸ್ ಗಳ ಮಾತನ್ನ ಕೇಳಬೇಕಾ, IAS IPS ಅಧಿಕಾರಿಗಳ ಮಾತನ್ನ ಕೇಳಬೇಕು ಅನ್ನೋದು ಪ್ರಶ್ನೆ. ಈಗ ಇವರು ಮಾಡ್ತಾ ಇರುವಂತದ್ದು ಷಡ್ಯಂತ್ರ. ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮರೋಡಿ, ನಿಮ್ಮದೇ ಚಾನೆಲ್ ನಲ್ಲಿ ಒಂದು ಹೆಂಗಸು ಮೊನ್ನೆ ಒದಾಡ್ತಾ ಇತ್ತು. ಅಲ್ಲಿ ಹೈಕೋರ್ಟ್ ಕೊಟ್ಟಿರುವಂತ ತೀರ್ಪಿರ್ಲಿ, ಜಡ್ಜ್ಮೆಂಟ್ ಇರ್ಲಿ, ಅದ್ರ ಬಗ್ಗೆ ಆ ಹೆಂಗಸಿಗೆ ಇಲ್ಲ. ಅವರದ್ದೇ ಒಂದು ಸ್ಟೇಟ್ಮೆಂಟ್. ಯಾವ್ದೋ ಪ್ರಭು, ನಿಮ್ದೇ ವಾಹಿನಿಯಲ್ಲಿ ನೀವೇ ಮೊನ್ನೆ ನಮ್ಮ ಕೀರ್ತಿ ಅವರು ಕೌಂಟರ್ ಅಟ್ಯಾಕ್ ಮಾಡಿದ್ರು, ಕೊಡಕ್ ಉತ್ತರನೇ ಇಲ್ಲ ಹೆಂಗಸಿನ ಬಳಿ. ಇವರೆಲ್ಲ ಇಟ್ಕೊಂಡು ಇವರೆಲ್ಲ ಯೂಟ್ಯೂಬ್ ನಲ್ಲಿ ಒದರುವುದನ್ನೇ ಜನ ಇವತ್ತು ಸತ್ಯ ಅಂತ ನಂಬ್ಕೊಂಡು, ನಿಮ್ಮಂತ ಮೇನ್ ಸ್ಟ್ರೀಮ್ ಮೀಡಿಯಾದವರು ಸತ್ಯ ಯಾವುದು ಅದೆಲ್ಲ ಕಣಯ್ಯ ಇದು ಅಂತೇಳಿ ತೋರಿಸಿರೋ ಕಾರಣಕ್ಕೆ ಇವತ್ತು ಒಂದು ರೀತಿಯಲ್ಲಿ ನಮ್ಮ ಕ್ಷೇತ್ರದ ಬಗ್ಗೆ ಜನ ಮತ್ತೆ ಅಲ್ಲಿ ಹರಿದು ಬರ್ತಾ ಇದ್ದಾರೆ. ಪಾಪ ಪ್ರಜ್ಞೆ ಯಾರಿಗೆ? ಜನರಿಗೆ ಆಗ್ತಿರೋದು. ಇವರು ಮಾಡಿದಂತ ಸುಳ್ಳು ಅಪವಾದಗಳನ್ನ ನಂಬಿಕೊಂಡು ಆ ಪಾಪ ಪ್ರಜ್ಞೆಯ ಪೀಡನೆಯಿಂದ ಕ್ಷೇತ್ರಕ್ಕೆ ಬಂದು ತಪ್ಪು ಕಣಿಕೆ ಹಾಕ್ತಾ ಇದ್ದಾರೆ ಜನ. ಇನ್ನೂ ಕೂಡ ಅವರ ಕಥೆಗಳಿಗೆ, ಅವರ ಸ್ಟೇಟ್ಮೆಂಟ್ಗಳಿಗೆ ಮೇನ್ ಸ್ಟ್ರೀಮ್ ಮೀಡಿಯಾ ವೇದಿಕೆಯನ್ನು ಒದಗಿಸಬಾರದು. ಡೇ ಬೈ ಡೇ ಹೊಸ ಹೊಸ ಕತೆ ಬರುತ್ತೆ. ಮಾಸ್ಕ್ ಮ್ಯಾನ್ ಹೋದ, ಮಾಸ್ಕ್ ಮ್ಯಾನ್ ಅಲ್ಲಿ ಬಂದು ಈಗ ಕೇಳಿದ್ರೆ ಸ್ಟ್ಯಾನ್ಲಿ ಹೇಳ್ತಾನೆ. ಚಿನ್ನಯ್ಯನ ಪರವಾಗಿ ನಮ್ಮ ರಾಜ್ಯದ ಗೌರವಾನ್ವಿತ ದಲಿತ ಸಂಘರ್ಷ ಸಮಿತಿಯ ಮುಖ್ಯಸ್ಥರಿಗೆ ಅಥವಾ ದಲಿತ ಸಂಘಟನೆಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಒಬ್ಬ ದಲಿತ ಸಮುದಾಯದ ಒಬ್ಬ ವ್ಯಕ್ತಿಯನ್ನ ತಗೊಂಡು ಬಂದು ಆತನಿಗೆ ಆಮಿಷವನ್ನ ಒಡ್ಡಿ ಆತನನ್ನ ನಡುನೀರಲ್ಲಿ ಕೈ ಬಿಟ್ಟಿದ್ದಾರೆ. ಕೊನೆಗೆ ಅತ್ಯಾಚಾರದಂತಹ, ಕೊಲೆಯಂತಹ ಘನಘೋರ ಆರೋಪವನ್ನ ಆತನ ಮೇಲೆ ಹೊರಿಸುವಂತ, ಸಾಕ್ಷಿಯನ್ನ ನಾಶಪಡಿಸಿದಂತಹ ಚಿನ್ನಯ್ಯನ ಮೇಲೆ ಆರೋಪ ಹೊರಿಸೋ ಮೂಲಕ ಏನ್ ಸಾಬೀತ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ, ಈಗ ಹೆಂಗೆ ಸುಜಾತಾ ಭಟ್ ಬಗ್ಗೆ ಇವರ ನೆರೇಟಿವ್ ಬಂತು, ಪಾಪ ವೃದ್ಧೆ ಈ ವಯಸ್ಸಲ್ಲಿ ಸುಳ್ಳು ಹೇಳಲ್ಲ ಅಂತ ಹೇಳಿ ನಾವು ನಂಬಿ ಮೋಸ ಹೋದ್ವಿ ಅಂತ ಹೇಳಿ ಈಗೇನ್ ಉಲ್ಟಾ ಹೊಡಿತಿದ್ದಾರೆ. ನಾಳೆ ದಿನ ಚಿನ್ನಯ್ಯನ ವಿಚಾರದಲ್ಲೂ ಕೂಡ ಇದನ್ನೇ ಮಾಡ್ಲಿಕ್ಕೆ ಹೊರಟಿದ್ದಾರ. ನೋಡಿ, ಚಿನ್ನಯ್ಯ ಹಾಗೆ ಬಂದ, ಬುಡೆ ಹೂತಿರೋದ್ ನಿಜ ಅಂತಂದ, ಅದನ್ನ ನಾವು ನಂಬಿಟ್ವಿ, ಈಗ ನೋಡಿದ್ರೆ ಇಲ್ಲ ಅಂತ ಹೇಳ್ತಿದ್ದಾನೆ. ಹಿಂಗೆ ಚಿನ್ನಯ್ಯನ ಮೇಲೂ ಕೂಡ ಆರೋಪವನ್ನ ಹೊರಿಸಿ ತಾವು ಸೇಫು ಅನ್ನೋ ರೀತಿಯಲ್ಲಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ಲಿಕ್ಕೆ ಏನಾರು ಹೊರಟಿದ್ದಾರಾ ಅಂತ ಹೇಳಿ.
ಮೇಡಮ್ ಇದರಲ್ಲಿ ಇವ್ರು ಸೇಫ್ ಅಲ್ಲ, ಇವ್ರದ್ದು ಗೇಮ್ ಮತ್ತೆ ಮುಂದುವರಿಸ್ತಾ ಇರುವಂತ ಒಂದು ಪ್ಲಾನ್ ಇದೆ. ಹ್ಮ್ ಇದರಲ್ಲಿ ಏನು ದೊಡ್ಡ ಇದಾಗೋದಿಲ್ಲ, ಬೆಳವಣಿಗೆ ಆಗೋದಿಲ್ಲ. ಇವರು ಕೇಳಿಸ್ತಾ ಇದೆಯಲ್ಲ? ಹೌದು ಹೌದು ವಾಯ್ಸ್ ಕ್ಲಿಯರ್ ಇದೆಯಾ? ಹೌದು ಹೌದು ಕಂಟಿನ್ಯೂ ಮಾಡಿ. ಓಕೆ, ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇವರಿಗೆ ಜನರ ಕಿವಿಗೆ ಮತ್ತೆ ಮತ್ತೆ ಲಾಲ್ಬಾಗ್ ಕೂರಿಸೋ ಪ್ರಯತ್ನಗಳನ್ನ ಮಹೇಶ್ ಶೆಟ್ಟಿ, ತಿಮ್ರೋಡಿ ಅಂಡ್ ಬಿಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಈಗ ಚಿನ್ನಯ್ಯನ ಮೇಲೆ ಆರೋಪವನ್ನು ಹಾಕ್ತಾ ಇರೋದು ಯಾರು? ಒಡನಾಡಿ ಸ್ಟ್ಯಾನ್ಲಿ. ಒಡನಾಡಿ ಸ್ಟ್ಯಾನ್ಲಿ ತಾನು ಹೇಳಿದಂತ ಇದು ನಡೀತಾ ಇಲ್ಲ ಅಂದ್ರೆ, ಈ ಲೆಫ್ಟ್ ವಿಂಗ್ ನವರು ಹೇಳಿದ್ದದ್ದು ದಾರಿ ತಪ್ಪು ಹೋಗಿದೆ, ಜನರಿಗೆ ಸತ್ಯ ಏನಂತ ಗೊತ್ತಾಗಿದೆ ಅಂತ ಹೇಳಿದ ತಕ್ಷಣ ಈಗ ಚಿನ್ನಯ್ಯನ ಮೇಲೆ ಅಪವಾದವನ್ನು ಇವರು ಹಾಕ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಚಿನ್ನಯ್ಯನ ಜೊತೆ ಬಂದ ವಕೀಲರು ಕೂಡ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಒಂದು ಕಡೆ ಸಮಾಜದ ಮುಂದೆ ಅಂದ್ರೆ ಜನರ ಮುಂದೆ, ಮತ್ತೊಂದು ಕಡೆ SIT ಅಧಿಕಾರಿಗಳು ಹಾಗೆ ಜಡ್ಜ್ನ ಮುಂದೆ. ಇದು ಹೇಳ್ತಿರೋದು ಕೂಡ SPP ಅವರು ಹೈಕೋರ್ಟ್ ನಲ್ಲಿ. ಅದೇ ಸತ್ಯ ಇದೆ, ಅವ್ರು ಹೇಳ್ತಿರೋದ್ರಲ್ಲಿ ಸತ್ಯ ಇದೆ. ಚಿನ್ನಯ್ಯನನ್ನ ತಗೊಂಡ್ ಬಂದವರು ಅವ್ರ ನಿರೀಕ್ಷೆಗಳು ಬೇರೆ ಇತ್ತು. ನಾವು ಹೇಳಿದ ತಕ್ಷಣ ಎಲ್ಲ ಆಗ್ಬಿಡತ್ತೆ, ಯಾಕಂದ್ರೆ ಆಲ್ರೆಡಿ ಬರಿ ಮಾಡಿರುವಂತ ಜಾಗದಲ್ಲಿ ಅಗಿಯೋದು, ಒಂದಿಷ್ಟು ಶವಗಳು, ಅಸ್ಥಿಪಂಜರಗಳೆಲ್ಲ ಸಿಗ್ತವೆ, ಅಯ್ಯಯ್ಯೋ ಅನ್ಯಾಯ ಅಂತ ಹೇಳಿ ಬೊಬ್ಬೆ ಹೊಡೆಯೋದು, ಇಂಟರ್ನ್ಯಾಷನಲ್ ಪ್ರೊಪಗಂಡ ಆಗಿದೆ. ಇವರಿಗೆ ಪ್ರಕಾಶ್ ರಾಜ್ ಮೂಲಕ ಗಿಳಿಯಾರ್ ಅವರೇ, ನನಗಿರೋ ಕುತೂಹಲ ಅಂದ್ರೆ, ಈಗ ಹೈಕೋರ್ಟ್ ನಲ್ಲಿ SPP ಮಂಡಿಸಿರೋ ವಾದವನ್ನ ಯಾವ ಇಂಟರ್ನ್ಯಾಷನಲ್ ಚಾನೆಲ್ ಪ್ರಸಾರ ಮಾಡುತ್ತೆ ಅನ್ನೋದು. ಅಲ್ಲ, ಯಾವ ಇಂಟರ್ನ್ಯಾಷನಲ್ ಚಾನೆಲ್ಗಳು ಮಾಡ್ತಾ ಇಲ್ಲ. ಈಗ ಆಲ್ ಜಜೀರಾ ಮಾಡ್ತಾ ಇಲ್ಲ, BBC ಮಾಡ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಪೂರ್ವಕವಾಗಿ ಬರ್ತಾ ಇಲ್ವಲ್ಲ. ಅದೇ ಇವತ್ತು ಡಿಗ್ಗಿಂಗ್ ಮಾಡಕ್ ಅವಕಾಶ ಕೊಡ್ಲಿ ನಾಳೆ ಹೈಕೋರ್ಟ್, ನಾಳೆ ಅವಕಾಶ ಕೊಡ್ಲಿ, ಇಮ್ಮಿಡಿಯೇಟ್ಲಿ ನ್ಯೂಸ್ ತಗೊಂತಾರ ಅವರು. ಅವ್ರ ಬುಲೆಟಿನ್ ಹೆಡ್ಗಳು ಅಲರ್ಟ್ ಆಗಿಬಿಡ್ತಾರೆ. ಇದು ಏನ್ ಗೊತ್ತಾ ಮೇಡಮ್, ಇದು ಸತ್ಯವನ್ನ ಯಾವ ಚಾನೆಲ್ ತೋರಿಸಿದಾನೆ ಇವತ್ತು? ಸುಜಾತಾ ಭಟ್ ನಾನು ಹೇಳಿದ ಸುಳ್ಳು, ನನ್ಗೆ ಅನನ್ಯ ಅಂತ ಮಗಳೇ ಇಲ್ಲ ಅಂತ ಹೇಳೋದನ್ನ ಯಾವ ಇಂಟರ್ನ್ಯಾಷನಲ್ ಚಾನೆಲ್ ತೋರಿಸಿದಾನೆ ಇವತ್ತು? ಆಲ್ ಜಜೀರಾದವ್ರು ವರದಿ ಮಾಡಿದಾರ, BBC ಅವ್ರು ಮಾಡಿದಾರ? ಎಂತ ಅನ್ಯಾಯ ಇದು ಮಾಡಿರೋದು ಅಂತ ಹೇಳಿ ಯಾವನಾದ್ರೂ ಬಾಯ್ ಪಡ್ಕೊಂಡ ಇಲ್ಲಿ? ಅಯ್ಯೋ ವೃದ್ಧೆ, ಏನು ವೃದ್ಧೆ? 59 ವರ್ಷದ ಹೆಂಗಸು. ಹಂಗಂದ್ರೆ ಚಾಕು ಹಾಕ್ಸ್ಬಿಡ್ತೀನಿ ನಾನು, ತಗೊಂಡ್ ಬಂದು ಯಾರಿಗಾದ್ರು ಚುಚ್ಬಿಡ್ತೀನಿ. ವೃದ್ಧೆ ಕ್ಷಮಿಸ್ಬಿಡಿ ಅಂತ ಹೇಳಿದ್ರೆ ಈ ಕಾನೂನು ವ್ಯವಸ್ಥೆ ಕ್ಷಮಿಸತ್ತ? ನಮ್ಮ ಇಡೀ ದೇವಸ್ಥಾನದ ಬಗ್ಗೆ ಅಪನಂಬಿಕೆ ಮೂಡಿಸೋ ಹಾಗೆ ಎಷ್ಟು ಜನರ ಭಾವನೆಗಳನ್ನ ಕದಡಿದ್ರು, ಎಷ್ಟು ಜನರ ಧಾರ್ಮಿಕ ಪ್ರಜ್ಞೆಗೆ ಇವ್ರು ನೋವನ್ನ ಮಾಡಿದ್ರು. ಈಗೇನು ಮಾತಾಡ್ತಾ ಇಲ್ಲ. ಈಗ ಇದ್ರ ಜೊತೆಯಲ್ಲೇ ಈ ಡಿಗ್ಗಿಂಗ್ ಪ್ರಾಸೆಸ್ ಬಗ್ಗೆ, ಯಾವ ಉತ್ಖನನದ ಬಗ್ಗೆ ಇಡೀ ಜಗತ್ತು ನಿಬ್ಬೆರಗಾಗಿ ನೋಡ್ತಾ ಇತ್ತು. ಎಷ್ಟು ಹೆಣಗಳ ರಾಶಿ ಸಿಕ್ಬಿಡ್ಬೋದು, ಅಸ್ಥಿಪಂಜರಗಳ ರಾಶಿ ಸಿಕ್ಬಿಡಬಹುದು ಅಂತ ಹೇಳಿ. ಸಿಕ್ಕಿದ್ 2 ಕಡೆ, 13 ಸ್ಥಳಗಳಲ್ಲಿ ಸಿಕ್ಕಿದ್ 2 ಕಡೆ. ಆ 2 ಕಡೆ ಸಿಕ್ಕಿದ್ದ ಮೂಳೆಗಳು ಕೂಡ ಪುರುಷನದ್ದು ಹೇಳಿರೋದು ಮತ್ತದೆ ಸರ್ಕಾರಿ ವಕೀಲರು. ಅಂದ್ರೆ SIT ಇಂದ ಮಾಹಿತಿಯನ್ನ ಪಡೆದೇ ಸರ್ಕಾರಿ ವಕೀಲರು ಇವತ್ತು ಕೋರ್ಟ್ ಮುಂದೆ ವಾದ ಮಂಡಿಸ್ಲಿಕ್ಕಂತೂ ಸಾಧ್ಯ ಇಲ್ಲ. ಸರ್ಕಾರಿ ವಕೀಲರು ಅಂದ್ರೆ SIT ಯ ಭಾಗವೇ ಅವರು. ಯಾಕಂದ್ರೆ SIT ಯನ್ನು ಕೂಡ ಸರ್ಕಾರ ನೇಮಕ ಮಾಡಿರುವಂತದ್ದು. ಈಗ ಡಿಗ್ಗಿಂಗ್ ಮಾಡಿರುವಂತ ಜಾಗದಲ್ಲಿ ಸಿಕ್ಕಿರುವಂತದ್ದು ಒಂದೇ ಅಸ್ಥಿ ಪಳೆಯುಳಿಕೆಗಳು, 2 ಅಲ್ಲ. ಇನ್ನೊಂದು ಸಿಕ್ಕಿರುವಂತದ್ದು ಕಾಡು ಜಾಗದಲ್ಲಿ ನೇಣು ಹಾಕಿಕೊಂಡು ಸಾವಿಗೀಡಾದಂತ ವ್ಯಕ್ತಿಯ ಒಂದು ಅಸ್ಥಿ ಪಂಜರ.